ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವೇನು ತಿಳಿಯೋಣ ಅಂದರೆ ಬ್ರಹ್ಮಾಂಡನ ಯಾತಕ್ಕೆ ಸೃಷ್ಟಿ ಮಾಡಿದ್ರು ಸರಿ, ಹಾಗಿದ್ರೆ ಈ ಬ್ರಹ್ಮಾಂಡದಲ್ಲಿ ಇಷ್ಟೊಂದು ದುಃಖ, ನೋವು, ಸಂಕಟ ಎಲ್ಲ ಯಾತಕ್ಕಿದೆ ಈ ಪ್ರಪಂಚದಲ್ಲಿ? ಅದಕ್ಕೆ ಉತ್ತರ ಈ ಸಂಚಿಕೆಯಲ್ಲಿ ಕಾಣೋಣ. ಬ್ರಹ್ಮಾಂಡದ ಮೂಲತಃ ಉದ್ದೇಶ ಏನು, ಈ ಸೃಷ್ಟಿಯ ರಚನೆಯ ಉದ್ದೇಶ ಏನು ಅಂದರೆ ಪರಮಾತ್ಮನದ್ದು ನಾವೆಲ್ಲರೂ ಎಷ್ಟೇ ಜೀವಿಗಳಿದ್ದೀವೋ ಈ ಬ್ರಹ್ಮಾಂಡದಲ್ಲಿ 14 ಲೋಕದಲ್ಲೂ ನಾವೆಷ್ಟು ಜೀವಿಗಳಿದ್ದೀವೋ ನಾವೆಲ್ಲರೂ ಸುಖ, ಸಂತೋಷ, ಆನಂದದಿಂದ ಇರಬೇಕು ಅಂತಾನೆ ಆ ಉದ್ದೇಶದಿಂದ ಈ ಬ್ರಹ್ಮಾಂಡದ ರಚನೆ ಆಗಿದೆ. ಇಲ್ಲಿ ಯಾರೂ ಕೂಡ ನೋವು, ಹಿಂಸೆ, ದುಃಖ, ನರಕದ ಯಾತನೆ ಯಾರೂ ಅನುಭವಿಸಬಾರದು ಅಂತಾನೆ ಪರಮಾತ್ಮನ ಇಚ್ಛೆ ಇರೋದು. ಆದರೆ ಇದಕ್ಕೆ ಅಡ್ಡಗೋಡೆ ಆಗಿರೋದು ಯಾರು ಅಂದರೆ ನಾವೇನೆ. ಈ ಬ್ರಹ್ಮಾಂಡಕ್ಕೆ ಏನು ಬಯಕೆ, ಏನು ಆಸೆ ಇದೆ ಅಂದರೆ ನಾವೆಲ್ಲರೂ ಒಂದು ಒಳ್ಳೆಯ ಸಮಯ, ಮಜವಾದ ಸಮಯವನ್ನ ಇಲ್ಲಿ ಕಳಿಬೇಕು. ಅಂದರೆ ಆನಂದದಿಂದ, ಸಂತೋಷದಿಂದ, ಪ್ಲೆಜರ್, ಎಂಜಾಯ್ಮೆಂಟ್, ಒಂದು ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ನ ಇಲ್ಲಿ ನಾವು ಗಳಿಸ್ಬೇಕು ಅಂತ. ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಜೀವಿಗಳು ಮೇಲಿನ ಲೋಕದಲ್ಲೇ ಇದ್ದಿದ್ದು. ಸೊ ನಾವೆಲ್ಲರೂ ಸುಖವಾಗಿದ್ದಿದ್ದು. ಆದರೆ ಯಾವುದೋ ಒಂದು ಪಾಯಿಂಟಲ್ಲಿ ಕೆಲವು ಜೀವಿಗಳು ಈ ಬ್ರಹ್ಮಾಂಡದ ನಿಯಮದ ಪಾಲನೆಯನ್ನ ಉಲ್ಲಂಘನೆ ಮಾಡೋದು, ಆ ಬ್ರಹ್ಮಾಂಡದ ನಿಯಮ ಏನು ಇದೆ ಅದನ್ನ ಫಾಲೋ ಮಾಡಲ್ಲ ಅಂತ ನಿರ್ಧಾರ ಮಾಡಿ ಅದರ ವಿರುದ್ಧ ಹೋದ್ರು. ಅದರ ವಿರುದ್ಧ ಹೋದ ಕಾರಣಕ್ಕೇನೆ ಈ ನೋವು, ದುಃಖ, ಸಂಕಟ ಎಲ್ಲ, ನರಕ ಯಾತನೆ ಏನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ಕಾರಣ ಅದೇನೆ. ಯಾವಾಗ ಶುರುವಾಯಿತು ಇದು, ಎಲ್ಲಿಂದ ಪ್ರಾರಂಭ ಆಯಿತು ಅಂದರೆ ಇದಕ್ಕೆ ಒಂದು ವೇದಿಕ್ ಪುರಾಣದ ಕಥೆ ಇದೆ. ಈವಿಲ್ ಅಂದ್ರೆ ನೀವು ಸ್ಪೆಲ್ಲಿಂಗ್ ನೋಡಿದ್ರೆ ಇಂಗ್ಲಿಷ್ನಲ್ಲಿ EVIL ಅಂದ್ರೆ ದುಷ್ಟತನ. ಈ ದುಷ್ಟತನ ಅಥವಾ ಈವಿಲ್ ಏನಿದೆ ಅದು ಲಿವ್, LIVE ಆಪೋಸಿಟ್. LIVE ಅಂದ್ರೆ ಲೈವ್, ಲಿವ್, ಲೈಫ್. ಸೊ ಲೈಫ್ ಫೋರ್ಸ್ದು ಒಂದು ಆಪೋಸಿಟ್ ಏನು ಅಂದ್ರೆ ಈವಿಲ್. ಅಂದ್ರೆ ಜೀವನದ್ದು ಒಂದು ಪ್ರಿನ್ಸಿಪಲ್ ಅಥವಾ ತತ್ವ ಅಂತ ಇರುತ್ತೆ. ಜೀವನವನ್ನ ನಡೆಸೋದಕ್ಕೆ ಒಂದು ಪ್ರಿನ್ಸಿಪಲ್ಸ್ ಆಫ್ ಲೈಫ್ ಅಂತ ಇರುತ್ತೆ. ಅದರ ವಿರುದ್ಧ ಯಾರು ಹೋಗ್ತಾರೋ ಅವರು ಈವಿಲ್ ಅಂದ್ರೆ ದುಷ್ಟರು ಯಾರು ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಲೈಫ್ ವಿರುದ್ಧ ಹೋಗ್ತಾರಲ್ಲ, ಲೈಫ್ LIVE ವಿರುದ್ಧ EVIL ಈವಿಲ್. ಸೊ ದುಷ್ಟತನ ಯಾವಾಗ ಹುಟ್ಕೊಳ್ಳುತ್ತೆ ಅಂದ್ರೆ ಯಾವ ಕ್ಷಣ ಪರಮಾತ್ಮನ ವಿರುದ್ಧ ರಿಬೆಲ್ ಮಾಡ್ತೀವಲ್ಲ ಆವಾಗ್ಲೇನೆ ಆ ದುಷ್ಟತನ ಕೂಡ್ಲೆ ಹುಟ್ಕೊಳ್ಳುತ್ತೆ. ಇದು ಪರಮಾತ್ಮನ ವಿರುದ್ಧ ಹೋಗುವ ಒಂದು ಮೂವ್ಮೆಂಟ್, ಚಳುವಳಿ. ಸೊ ಇದು ಎಲ್ಲಿ ಪ್ರಾರಂಭ ಆಯಿತು ಅಂದರೆ ಬ್ರಹ್ಮಾಂಡದಲ್ಲಿ ದಕ್ಷನ ಕತೆ. ನೀವು ದಕ್ಷನ ಕಥೆಯನ್ನ ಕೇಳಿದಾಗ ಇದಕ್ಕೆ ಉತ್ತರ ಸಿಗುತ್ತೆ. ಪ್ರಜಾಪತಿ, ಇದು ಶ್ರೀಮದ್ ಭಾಗವತಂ ಅಲ್ಲಿ ಈ ಕಥೆಯನ್ನ ನೀವು ಓದಿರ್ತೀರ, ಸಾಧಾರಣ ಎಲ್ಲರಿಗೂ ಗೊತ್ತಿರುತ್ತೆ ದಕ್ಷನ ಕತೆ. ಸೊ ಬ್ರಹ್ಮಾಂಡದಲ್ಲಿ ದಕ್ಷನ ಮಗಳು ಸತಿ ಶಿವನನ್ನ ಆಯ್ಕೆ ಮಾಡಿಕೊಂಡು ವರಿಸಿ ಶಿವನ ಜೊತೆ ಇರಬೇಕಾದ್ರೆ ದಕ್ಷನಿಗೂ ಶಿವನಿಗೂ ಒಂದು ಸಂಬಂಧ ದಕ್ಷ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಲ್ಲ. ಇಲ್ಲಿ ಹೈಯರ್ ಮತ್ತೆ ಲೋವರ್ ಕಾನ್ಸೆಪ್ಟ್ ಬರುತ್ತೆ. ನಾವು ನಮ್ಮ ಸಮಾಜದ ದೃಷ್ಟಿಕೋನದಲ್ಲಿ ಅಳಿಯ ಮಾವನಿಗಿಂತ ಸಣ್ಣವ ಅಂದ್ರೆ ಸಂಬಂಧದಲ್ಲಿ. ಆದರೆ ಬ್ರಹ್ಮಾಂಡ ಅದನ್ನ ನೋಡಲ್ಲ. ಬ್ರಹ್ಮಾಂಡ ಸೋಲ್ ಪವರ್, ಸ್ಪಿರಿಚುವಲ್ ಪವರ್, ನಿಜವಾದ ಹೈಯರ್ ಬೀಯಿಂಗ್ ಯಾರು ಅಂತ ನೋಡ್ತಾರೆ ಅವರ ಸೋಲ್ ಪವರ್ ಅಥವಾ ಸ್ಪಿರಿಟ್ ಪವರ್ ಮೂಲಕ. ಸೊ ಇದನ್ನ ನಾವು ಹೈಯರ್ ಲೋವರ್ ಬೀಯಿಂಗ್ಸ್ ಮಾಡಿದಾಗ ಡಿಸ್ಕಸ್ ಮಾಡಿದ್ವಿ. ಅದು ಯಾವುದೇ ವಯಸ್ಸಾಗಿರ್ಬೋದು, ಯಾವುದೇ ಸಂಬಂಧ ಇರ್ಬೋದು. ಸೊ ಶಿವನಿಗೆ ಇರುವ ಸೋಲ್ ಪವರ್ ಮತ್ತೆ ಚಾರ್ಜ್ ದಕ್ಷನಿಗಿಂತ ತುಂಬಾ ಹೆಚ್ಚು. ಸೊ ಹಾಗಾಗಿ ದಕ್ಷ ಮಾವ ಆಗಿದ್ರು ಸಹ ಶಿವನಿಗೆ ತಲೆಬಾಗಿ ಸ್ತುತಿಸಿ ತಲೆಬಾಗಬೇಕು ಶಿವನಿಗೆ. ಹಾಗೆ ಮಾಡಲಿಲ್ಲ. ದಕ್ಷನಿಗೆ ಯಾವಾಗಲೂ ಶಿವನ ಮೇಲೆ ಸರಿಯಾದ ಭಾವನೆ ಇಲ್ಲದಿದ್ದ ಕಾರಣಕ್ಕೆ, ಅವನ ಮೇಲೆ ದ್ವೇಷವನ್ನ ಮಾಡಿದ ಕಾರಣಕ್ಕೆ ಒಂದು ಯಾಗವನ್ನ ಸೃಷ್ಟಿ ಮಾಡಿ ಅದಕ್ಕೆ ಸತಿ ಮತ್ತೆ ಶಿವನನ್ನ ಅದಕ್ಕೆ ಆಹ್ವಾನ ನೀಡದೆ ಅವಮಾನವನ್ನ ಮಾಡಿದಾಗ, ಆದ್ರೂ ಸಹ ಸತಿ ಅಲ್ಲಿ ಹೋದಾಗ ಶಿವನನ್ನ ಕೆಟ್ಟದಾಗಿ ಬೈದು ಅಲ್ಲಿ ಏನು ಒಂದು ಬ್ರಹ್ಮಾಂಡದ ನಿಯಮದ ಉಲ್ಲಂಘನೆ ನಡೀತು ಅದಕ್ಕೆ ಪ್ರತಿಯಾಗಿ ಸತಿ ನಾನಿನ್ನು ಇರೋದಕ್ಕೆ ಬಯಸಲ್ಲ ಅಂತ ಹೇಳಿ ಅಲ್ಲೇ ದೇಹವನ್ನ ತ್ಯಾಗ ಮಾಡಿ
ಪಾರ್ವತಿಯಾಗಿ ಪುತ್ರಿಯಾಗಿ ಅವಳು ಜನಿಸ್ತಾಳೆ, ಅದು ಬೇರೆ ಕತೆ. ಆದ್ರೆ ಆ ಯಾಗದಲ್ಲಿ ತುಂಬಾ ದೊಡ್ಡ ಧ್ವಂಸ ನಡೆಯುತ್ತೆ. ಅಂದ್ರೆ ಶಿವನಿಗೆ ಸಿಟ್ಟು ಬಂದು ಆ ವೀರಭದ್ರ ಎನರ್ಜಿ ಏನ್ ಹೊರಗೆ ಬರುತ್ತೆ, ಅಲ್ಲಿ ಇದ್ದ ಎಲ್ಲಾ ಜೀವಿಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಏನು ಒಂದು ದೊಡ್ಡ ವಿನಾಶ ನಡೆಯುತ್ತೆ. ಮತ್ತೆ ದಕ್ಷನ ತಲೆಯನ್ನ ಕತ್ತರಿಸಲಾಗತ್ತೆ. ಯಾತಕ್ಕೆ ಅಂದ್ರೆ ಇದು ಒಂದು ಸಂದೇಶ. ಯಾವಾಗ ಜೀವಿಗಳು ಹೈಯರ್ ಅಂಡ್ ಡಿವೈನ್ ವಿರುದ್ಧ ಹೋಗ್ತಾರೋ ಅದು ಒಂದು ಪೇನ್, ಟಾರ್ಚರ್, ಸಫರಿಂಗ್ ನ ತಗೊಂಡ್ ಬರುತ್ತೆ ಅನ್ನೋದಕ್ಕೆ ಒಂದು ಸೂಚನೆ ಅದು. ಅದಕ್ಕಾಗಿಯೇ ಬ್ರಹ್ಮಾಂಡದಲ್ಲಿ ಈ ಹೈಯರ್ ಮತ್ತೆ ಡಿವೈನ್ ಯಾರು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇದು ಒಂದು ಪ್ಯೂರ್ ಪ್ರಿನ್ಸಿಪಲ್ ಅಥವಾ ಒಂದು ಶುದ್ಧ ತತ್ವ, ಒಂದು ನಿಯಮ. ಯಾರಿಗೆ ನಮ್ಗಿಂತ ಹೆಚ್ಚು ಸೋಲ್ ಪವರ್ ಇರುತ್ತೆ, ಅಂದ್ರೆ ಆತ್ಮದಲ್ಲಿ ಪವರ್ ಇರುತ್ತೆ, ಜಾಸ್ತಿ ಹೆಚ್ಚು ಬಲ, ಶಕ್ತಿ ಇರುತ್ತೆ, ಅವರಿಗೆ ನಾವು ಹಂಬಲ್ ಆಗಿಲ್ಲದೆ ಇದ್ರೆ, ಅವರಿಗೆ ನಾವು ವಿನಮ್ರವಾಗಿಲ್ಲದೆ ಅವ್ರ ಮುಂದೆ ನಾವು ಅವ್ರನ್ನ ಸ್ತುತಿಸಿ ತಲೆ ಬಾಗದೆ ಇದ್ದಾಗ ಅದು ನಮ್ಗೆ ಕೂಡ್ಲೆ ಹಾನಿಯನ್ನ ಮಾಡುತ್ತೆ. ಅದು ನಮ್ಗೆ ಒಂದು ಕೆಟ್ಟ ಪರಿಣಾಮವನ್ನ ತಗೊಂಡ್ ಬರುತ್ತೆ. ಇದು ಒಂದು ಬ್ರಹ್ಮಾಂಡದ ನಿಯಮ. ಸೊ ಈ ನಿಯಮವನ್ನ ಉಲ್ಲಂಘನೆ ಮಾಡಿದಾಗ್ಲೇನೆ ದುಷ್ಟತನ ಪ್ರಾರಂಭ ಆಗಿತ್ತು ಬ್ರಹ್ಮಾಂಡದಲ್ಲಿ. ಹಾಗಾಗಿ ಇದು ಒಂದು ಸಂದೇಶ. ಎಲ್ಲಿಯವರೆಗೆ ಜನರು ಹಂಬಲ್ ಆಗಿರ್ತಾರೆ ಹೈಯರ್ ಅಂಡ್ ಡಿವೈನ್ಗೆ, ಯಾವುದೇ ತರಹದ ಪೇನ್, ಟಾರ್ಚರ್ ಏನೂ ಇರಲ್ಲ. ಅದಕ್ಕೇನೆ ಈ ಹೈಯರ್ ಮತ್ತೆ ಲೋವರ್ ಇದೆ ಅಂತ ಒಪ್ಕೊಂಡು ಯಾರು ಹೈಯರ್ ಅಂತ ರೆಕಗ್ನೈಸ್ ಮಾಡೋದು ತುಂಬಾ ಮುಖ್ಯ. ಅದಲ್ಲದೆ ಅವ್ರ ಮುಂದೆ ಹೇಗೆ ಬಿಹೇವ್ ಮಾಡಬೇಕು, ಹೈಯರ್ ಅಂಡ್ ಡಿವೈನ್ ಮುಂದೆ ನಾವು ಯಾವ ರೀತಿಯಲ್ಲಿ ನಡ್ಕೋಬೇಕು, ನಮ್ಮ ನಡವಳಿಕೆ ಹೇಗಿರ್ಬೇಕು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು ಎಲ್ಲರೂ ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು ಅಂತ. ಹಾಗಿದ್ರೆ ಇವಾಗ ಸಫರಿಂಗ್ ಯಾಕಿದೆ, ಯಾತಕ್ಕೆ ನೋವು ದುಃಖ ಇದೆ ಪ್ರಪಂಚದಲ್ಲಿ ಅಂದ್ರೆ, ಈ ದಕ್ಷಿಣ ಕತೆ ಕೇಳಿದಾಗ ನಾವೇನ್ ಕೇಳಿದ್ವಿ, ಇಲ್ಲಿಂದಾನೇ ಆ ಈವಿಲ್ ಅಥವಾ ದುಷ್ಟತನ ಪ್ರಾರಂಭ ಆಗಿದ್ದು. ದಕ್ಷನಿಗೆ ಅಲ್ಲಿ ತನಕ ಪ್ರಜಾಪತಿಯಾಗಿ ಎಲ್ಲವೂ ಇತ್ತು, ಎಲ್ಲ 3 ಲೋಕದ ಆಳ್ತಾ ಇದ್ದ, ಎಲ್ಲ ಸುಖವಾಗಿದ್ದ, ಎಲ್ಲ ವೈಭೋಗ ಇತ್ತು, ಏನು ಪ್ರಾಬ್ಲಮ್ಸ್ ಇರಲಿಲ್ಲ. ತಾನಾಗಿಯೇ ಆ ಪ್ರಾಬ್ಲಮ್ನ ಸೃಷ್ಟಿ ಮಾಡ್ಕೊಂಡಿದ್ದು. ಆ ದಕ್ಷನಿಗೆ ಏನ್ ಪ್ರಾಬ್ಲಮ್ ಬಂತು ಅದು ದಕ್ಷನೇ ತನ್ನ ಮೇಲೆ ಎಳ್ಕೊಂಡಿದ್ದು. ಇದು ಬ್ರಹ್ಮಾಂಡ ಸೃಷ್ಟಿಸಿದ್ದಲ್ಲ. ಅದಕ್ಕಾಗಿ ಇದೇ ತರ ನಾವು ಕೂಡ ನಮಗೆ ಏನು ಸಫರಿಂಗ್ ಬರ್ತಾ ಇದೆ ಅದು ನಾವೇ ಸ್ವಯಂಕೃತ ಅಪರಾಧ ಅಂತ ಏನ್ ಹೇಳ್ತೀವಿ, ನಾವೇ ತಂದ್ಕೊಳ್ತಾ ಇರೋ ಅಂತಹ ತಪ್ಪು ಕರ್ಮಗಳನ್ನ ಮಾಡಿ ಅದರ ಪರಿಣಾಮ ರೀತಿಯಲ್ಲಿ ನಾವು ತಗೊಂಡ್ ಬರ್ತಾ ಇರೋ ಕಾರಣದಿಂದ ನಮ್ಗೆ ಈ ಸಫರಿಂಗ್ ಇದೆ. ಸೊ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಈ ನರಕ ಅಥವಾ ಹೆಲ್ಸ್ ಅಂತ ಏನಿದೆ ಅದು ಯಾತಕ್ಕಿದೆ ಅಂದ್ರೆ ನಾವು ತಪ್ಪು ಮಾಡಿದೀವಿ ಅಂತಲ್ಲ, ಆದ್ರೆ ಆ ತಪ್ಪಿಂದ ನಾವು ಕಲಿತಾ ಇಲ್ಲ ಅಂತ, ಪದೇ ಪದೇ ಅದೇ ತಪ್ಪನ್ನ ಮಾಡ್ತಾ ಇದೀವಿ ಅಂತ. ಎಲ್ಲಿ ನಾನ್ ಲರ್ನಿಂಗ್ ಆಟಿಟ್ಯೂಡ್ ಇರುತ್ತೋ, ಇದನ್ನ ನಾವು ಗಣೇಶ್ ಪ್ರಿನ್ಸಿಪಲ್ ಅಲ್ಲಿ ಕಲ್ತ್ವಿ. ಗಣೇಶ್ ನ ಬಗ್ಗೆ ಕಲ್ತಾಗ ಗಣೇಶ್ ಆಟಿಟ್ಯೂಡ್ ಅಂದ್ರೆ ಒಂದು ಲರ್ನಿಂಗ್ ಆಟಿಟ್ಯೂಡ್. ಎಲ್ಲಿ ಲರ್ನಿಂಗ್ ಆಟಿಟ್ಯೂಡ್ ಇರಲ್ವೋ, ಎಲ್ಲಿ ನಾವು ಕಲಿಯಲ್ವೋ, ಆ ತಪ್ಪಿಂದ ಕಲ್ತು ತಿದ್ಕೊಳ್ಳಲ್ವೋ, ಅಲ್ಲಿ ಈಗೋ ಅಥವಾ ಅಹಂಕಾರ ಇದೆ ಅಂತ ಅರ್ಥ. ಸೊ ಎಲ್ಲಿ ಲರ್ನಿಂಗ್ ಆಟಿಟ್ಯೂಡ್ ಇರಲ್ವೋ, ಈಗೋ ಕಾರಣದಿಂದ ಆ ತಪ್ಪನ್ನ ಮತ್ತೆ ರಿಪೀಟ್ ಮಾಡ್ತೀವಿ. ಆ ಮತ್ತೆ ರಿಪೀಟ್ ಮಾಡಿದಾಗ ಅದೇ ಅದರ ಪರಿಣಾಮ ರೂಪವಾಗಿಯೇ ಸಫರಿಂಗ್ ಅಥವಾ ನೋವು, ದುಃಖ, ಹಿಂಸೆ, ವೇದನೆ ಅಥವಾ ನರಕ ಯಾತನೆ ಅಂತ ಏನ್ ಹೇಳ್ತೀವಿ ಅದೆಲ್ಲ ಬರ್ತಾ ಇರೋದು ಅದೇ ಕಾರಣಕ್ಕೆ. ಸೊ ಈ ಸಂಚಿಕೆಯಲ್ಲಿ ನಾವು ಹಾಗಾದ್ರೆ ಏನ್ ತಿಳಿದ್ವಿ ಅಂದ್ರೆ, ಬ್ರಹ್ಮಾಂಡ ಯಾತಕ್ಕೆ ಸೃಷ್ಟಿಸಿದ್ದು, ಅದು ಸುಖ ಸಂತೋಷಕ್ಕಾಗಿ ಸೃಷ್ಟಿಸಿದ್ರು ನಮ್ಗೆ ಯಾತಕ್ಕೆ ನೋವು, ದುಃಖ, ಸಂಕಟ ಇದೆ ಅಂದ್ರೆ ಇದೇ ಕಾರಣಕ್ಕೆ. ಹಾಗಾದ್ರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲ್ಯಾಣ, ವೇದಿಕ್ ರಾಜರಿಂದ ನಾವು ಏನನ್ನ ಕಲಿಬಹುದು, ಯಾವ ರಿಯಾಲಿಟಿಯನ್ನ ನಾವು ಎದುರಿಸ್ಬೇಕು, ಇದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಈ ಸಂಚಿಕೆಗಳಲ್ಲಿ ನೀವು ಏನನ್ನೆಲ್ಲ ಕಲಿತಾ ಇದ್ದೀರಾ ಅಂತ. ಮತ್ತೆ ಸಿಗೋಣ. ಧನ್ಯವಾದ.